ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ಬಾರಿಗೆ ನನಗೆ ಅನ್ಸಿದ್ದು ಸುದೀಪ್ ಅವರು ಜನಗಳ ಓಟಿಗೆ ಬೆಲೆ ಕೊಡದೆ ಮಾತನಾಡಿದ್ರೇನೋ ಅನ್ನೋ ಒಂದು ಅರ್ಥ. ಯಾಕಂದ್ರೆ ಸುದೀಪ್ ಅವರು ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಹಲವಾರು ಬಾರಿ ರಾಂಗ್ ಆಗಿರೋದನ್ನ ನಾವು ನೋಡ್ತಿದ್ದೀವಿ. ಅದಕ್ಕೆ ಕಾರಣ ಈ ಬಾರಿಯ ಸೀಸನ್ ಲಾಸ್ಟ್ ಅಂತನಾದ್ರೂ ಇರ್ಬೋದು, ಅದರ್ವೈಸ್ ಅವರಿಗೆ ಅಷ್ಟು ಸಿಟ್ಟನ್ನ ತರಿಸ್ತಿರುವಂತಹ ಕಂಟೆಸ್ಟೆಂಟ್ ಒಳಗಿರೋದು ಇರ್ಬೋದು. ಬಟ್ ಚೈತ್ರ ಅವರಿಗೆ ಕ್ಲಾಸ್ ತಗೊಂಡಿದ್ದು ಎಲ್ರಿಗೂ ಕೂಡ ಖುಷಿಯಾದ ವಿಚಾರ. ಯಾಕಂದ್ರೆ ಚೈತ್ರ ಅವರು ಅಷ್ಟು ಕಳಪೆಯಾಗಿ ಉಸ್ತುವಾರಿಯನ್ನ ನಡೆಸಿದ್ರು. ಹಾಗೆ ಹೋಗ್ತಾ ಹೋಗ್ತಾ ಇನ್ನೇನು ಎಪಿಸೋಡ್ ಮುಗಿಯಕ್ಕೆ ಬರೋ ಟೈಮ್ನಲ್ಲಿ ಹನುಮಂತನ ಬಗ್ಗೆ ಸುದೀಪ್ ಅವರು ಮಾತಾಡ್ತಾರೆ. ಅಲ್ಲೂ ಕೂಡ ಜನಗಳ ಓಟ್, ಅದು ಹನುಮಂತನಿಗೆ ಹಾಕ್ತಿರುವಂತಹ ಓಟಿನ ಬಗ್ಗೆ ಒಂದು ಕೆಟ್ಟದಾಗಿ ಮಾತಾಡಿದ್ರು ಅಂತಾನೆ ನಮಗೆ ಅನ್ನಿಸ್ತು. ಯಾಕಂತ ಹೇಳಿದ್ರೆ ಸುದೀಪ್ ಅವರು ಜನಗಳ ಓಟಿನ ಬಗ್ಗೆ ಬೇರೆ ಒಳಗಿರುವಂತಹ ಕಂಟೆಸ್ಟೆಂಟ್ ಏನಾದ್ರು ಮಾಡಿದ್ರೆ ದೊಡ್ಡದಾಗಿ ಮಾತನಾಡಿರೋದನ್ನು ನಾವು ನೋಡಿದೀವಿ. ಆದ್ರೆ ಅದೇ ಓಟನ ಹನುಮಂತನಿಗೆ ಹಾಕಿರುವಂತಹ ಜನಗಳ ಬಗ್ಗೆ ಸುದೀಪ್ ಅವರು ಕೀಳಾಗಿ ಮಾತನಾಡಿದ್ರು ಅಂತ ನನಗೆ ಅನ್ಸುತ್ತೆ. ಅದಕ್ಕೆ ಬೆಲೆ ಕೊಡ್ಲಿಲ್ಲ ಅಂತಾನೂ ಕೂಡ ನನಗೆ ಅನ್ಸಿದೆ. ಯಾಕಂತ ಹೇಳಿದ್ರೆ ಹನುಮಂತ ಆ ಸಿಚುವೇಶನ್ ಅಲ್ಲಿ ಯಾವ ಲೆಕ್ಕಾಚಾರಕ್ಕೆ ಹೇಳ್ದ ಅಂತಾನೂ ಕೂಡ ಸುದೀಪ್ ಅವರು ಯೋಚನೆ ಮಾಡದೆ ಮಾತನಾಡಿದ್ದಾರೆ. ಸೊ ಆಟ ಅನ್ಯಾಯವಾಗಿ ನಡೀತಿರ್ಬೇಕಾದ್ರೆ ಆಟ ಗೆಲ್ಲೋದ್ಕಿಂತ ಸೋಲೋದೇ ಇಂಪಾರ್ಟೆಂಟ್, ಅಥವಾ ಆ ಆಟ ರದ್ದಾಗೋದೇ ಮುಖ್ಯ ಅಂತ ನನ್ನ ಅನಿಸಿಕೆ. ಸೊ ನಿಮ್ಮ ಅನಿಸಿಕೆ ಏನು ಅನಿಸುತ್ತೆ ನನಗೆ ಕಮೆಂಟ್ ಮಾಡಿ. ಯಾಕಂದ್ರೆ ಅವತ್ತು ಚೈತ್ರ ಪದೇ ಪದೇ ಫೋಲ್ಗಳನ್ನ ಮಾಡಿಕೊಂಡು ಫೇಕ್ ಆಟಗಳನ್ನ ಆಡ್ಕೊಂಡು ತನ್ನ ಟೀಮನ್ನ ಗೆಲ್ಲಿಸ್ಲಿಕ್ಕೆ ಮೋಸದ ಆಟವನ್ನ ಆಡ್ತಿರ್ತಾಳೆ. ಆಗ ಹನುಮಂತ ಉಸ್ತುವಾರಿಗೆ ಹೇಳ್ತಾನೆ, ನಾನು ಯಾವುದೇ ಕಾರಣಕ್ಕೂ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಲ್ಲ ಅಂತ ಹೇಳಿ. ಆಗ ಚೈತ್ರ ಅವ್ರು ಹೇಳ್ತಾರೆ ಆಟ ರದ್ದಾಗತ್ತೆ ಅಂತ ಹೇಳಿ. ಆಗ ಮಾತ್ರ ಹನುಮಂತ ರಿಟರ್ನ್ ಹೇಳ್ತಾನೆ, ಆದ್ರೆ ಆಗ್ಲಿ ನಾನ್ ಮಾತ್ರ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಲ್ಲ ಅಂತ ಹೇಳಿ. ಹನುಮಂತನ ಬಾಯಿಂದ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಮೊದಲಿಗೆ ಆಟ ರದ್ದಾಗ್ಲಿ ಅಂತ ಹೇಳಿ. ಅದಕ್ಕೆ ಚೈತ್ರ ಅವರು ಹೇಳಿದಕ್ಕೆ ಆದ್ರೆ ಆಗ್ಲಿ ಅಂತ ಹೇಳಿ ಹನುಮಂತ ಹೇಳ್ತಾನೆ ಹೊರತು ಅಲ್ಲಿ ಚೈತ್ರ ಅದನ್ನ ಮೆನ್ಷನ್ ಮಾಡಿ 3-4 ಬಾರಿ ಹೇಳ್ತಾರೆ, ನೀವೇ ರದ್ದಾಗ್ಲಿ ಅಂತ ಹೇಳ್ತೀರಾ ಅಂತ ಹೇಳಿ. ಬಟ್ ಸುದೀಪ್ ಅದನ್ನ ಯೋಚನೆ ಮಾಡದೆ ಹನುಮಂತನಿಗೆ ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಅಪ್ಪನ ಮನೆಯಿಂದ ಬಂದಿಲ್ಲ, ಯಾರ ಮನೆದು ಅಲ್ಲ ಅಂತ ಹೇಳಿ ಹೇಳೋ ಅವಶ್ಯಕತೆ ಇರಲಿಲ್ಲ ಅನ್ನೋದು ನನ್ನ ಅನಿಸಿಕೆ. ಸೊ ಹನುಮಂತನ ಟಾರ್ಗೆಟ್ ಮಾಡ್ಬಿಟ್ರೇನೋ ಅಂತ ನನಗೆ ಬೇಜಾರಾಗ್ತದೆ. ಯಾಕಂದ್ರೆ ಹನುಮಂತಗೆ ಬೀಳ್ತಿರುವಂತ ಓಟನ್ನ ನೋಡಿದ್ರೆ ಅವನು ಗೆಲ್ಲುವಂತ ಕ್ಯಾಂಡಿಡೇಟ್ ಅಂತಾನು ಕೂಡ ಹಲವಾರು ಜನ ಕಮೆಂಟ್ ಮೂಲಕ ನನಗೆ ತಿಳಿಸಿದ್ದೀರಿ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ. ಬಟ್ ಸುದೀಪ್ ಅವರು ಆ ಥರ ಮಾತನಾಡಿದ್ದು ಸ್ವಲ್ಪ ಮಟ್ಟಿಗೆ ತಪ್ಪು ಅಂತಾನು ನನಗೆ ಅನಿಸ್ತಿದೆ. ಯಾಕಂದ್ರೆ ಎಂತಹ ವ್ಯಕ್ತಿ ಇದ್ರೂ ಕೂಡ ಎಲ್ಲ ಟೈಮಲ್ಲೂ 100% ರೈಟ್ ಇದ್ದಾರೆ ಅನ್ನೋದಕ್ಕೆ ನಾವು ಯಾವತ್ತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಸುದೀಪ್ ಅವರು ಈ ಮಾತಿನಲ್ಲಿ ಮಾತ್ರ ತಪ್ಪು ಮಾಡಿದ್ದು ಅಂತ ನನ್ನ ಅನಿಸಿಕೆ.